ಒಂದು 4 ಹಸಿಮೆಣ್ಸಿನ್ಕಾಯಿ, 4-5 ಹಸಿಮೆಣ್ಸಿನ್ಕಾಯಿ, 1-2 ಗಡ್ಡೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ, ಆಮೇಲೆ ಪಾಲಕ್ ಸೊಪ್ಪು, ಆಮೇಲೆ ಅರ್ಧ ಟೊಮೊಟೊ ಹಣ್ಣು, ಆಮೇಲೆ ಚಕ್ಕೆ ಲವಂಗ 1-2 ಹಾಕಿ, ಕಾಯಿ ತುರಿ 1 ಹಿಡಿಯಷ್ಟು ಮಿಕ್ಸ್ ಮಾಡಿ ರುಬ್ಕೊಂಡು ಪೂರ್ತಿ ಪೇಸ್ಟ್ ಆಗಬೇಕು. ಪೇಸ್ಟ್ ಆದಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 1 ಸ್ಪೂನ್ ಆಯಿಲು, ಪಲಾವ್ ಐಟಮ್ ಹಾಕಿ, ಆಮೇಲೆ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಟೊಮೊಟೊ ಹಣ್ಣು ಅರ್ಧ ಟೊಮೊಟೊ ಹಣ್ಣು ಆದಮೇಲೆ ತರಕಾರಿ ಕ್ಯಾರೆಟು, ಹುರುಳಿಕಾಯಿ, ನೂಕಲ್ 3 ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡಿ ಆಮೇಲೆ ರುಬ್ಬಿರ್ತೀವಲ್ಲ ಮಸಾಲೆ, ಆ ಮಸಾಲೆ ಹಾಕ್ಕೊಬೇಕು. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದು ಮೇಲ್ಗಡೆ ಆಯಿಲ್ ಬಿಟ್ಕೊಬೇಕು. ಆಯಿಲ್ ಬಿಟ್ಕೊಬೇಕಾದ್ರೆ 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡು ಒಂದು ಅರ್ಧ ಬಿರಿಯಾನಿ ಪೌಡ್ರು 1-2 ಸ್ಪೂನು, 1 ಸ್ಪೂನ್ ಅಷ್ಟು 1-2 ಸ್ಪೂನ್ ಬಿರಿಯಾನಿ ಪೌಡ್ರ್ ಆದಮೇಲೆ ಮಿಕ್ಸ್ ಮಾಡಿ ಅದು ಆಯಿಲ್ ಬಿಟ್ಕೊಬೇಕು. ಬಿಟ್ಕೊಂಡು ಸ್ಮೆಲ್ಲೆಲ್ಲ ಹೋದ್ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಆದಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಕುದಿಬೇಕು. ಬಂದಮೇಲೆ ನೀರು ಕುದಿದ್ಮೇಲೆ ಆಮೇಲೆ ಅಕ್ಕಿ ಹಾಕ್ಕೊಬೇಕು. ಬಂದಮೇಲೆ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಆದ್ಬಿಟ್ಟು ಕುದೀತಿರ್ಬೇಕು. ಮುಂದೆ ಒಂಚೂರು ಕುದಿ ಅಂದ್ಕೊಂಡ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಕೂಗಿಸ್ಕೊಂಡ್ರೆ ಪಾಲಕ್